ಮಾರ್ಕೆಟ್ ಬಡ ಧಮಾಕ. ತಮ್ಮ ಪಟಪಟ ಮಾತುಗಳಿಂದಲೇ ಜಡ್ಜಸ್ ಮನೆಗೆದ್ದು ಕೆಲವೇ ದಿನಗಳಲ್ಲಿ ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದ ಹಳ್ಳಿ ಪ್ರತಿಭೆ ಕುಮಾರಿ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಣೆಯಾಗಿದ್ದಾರೆ. ಹೌದು, ಕಳೆದ 3 ದಿನಗಳಿಂದ ಪ್ರಸಾರವಾಗ್ತಾ ಇರುವ ಬಿಗ್ ಬಾಸ್ ಪ್ರೋಮೋಗಳಲ್ಲಾಗಲಿ ಎಪಿಸೋಡ್ಗಳಲ್ಲಾಗಲಿ ಕುಮಾರಿ ಕಾಣಿಸ್ತಾ ಇಲ್ಲ. ಇದೇ ವಿಚಾರ ಇದೀಗ ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಕುಮಾರಿ ಎಲ್ಲಿದ್ದಾರೆ? ಆಟದಿಂದ ಹೊರ ಬಂದ್ರ, ಎಲಿಮಿನೇಟ್ ಆದ್ರ ಅಥವಾ ಬೇರೆ ಕಾರಣಕ್ಕೆ ಶೋನಿಂದ ದೂರ ಉಳಿದಿದ್ದಾರಾ? ಸಾಮಾನ್ಯವಾಗಿ ಅಗ್ನಿ ಪರೀಕ್ಷೆಯಲ್ಲಿ ಆಟ ಮುಂದುವರಿಸಲು ಸಾಧ್ಯವಾಗದ ಸ್ಪರ್ಧಿಗಳನ್ನು ವೇದಿಕೆಯಲ್ಲೇ ಎಲಿಮಿನೇಟ್ ಮಾಡಿ ಅವರ ಹೆಸರನ್ನು ಬಿಗ್ ಬಾಸ್ ತಂಡ ಅಧಿಕೃತವಾಗಿ ತಿಳಿಸಿದೆ. ಆದರೆ ಕುಮಾರಿ ವಿಚಾರದಲ್ಲಿ ಮಾತ್ರ ಹಾಗೇನೂ ಆಗಿಲ್ಲ. ಎಲಿಮಿನೇಟೆಡ್ ಲಿಸ್ಟ್ ನಲ್ಲೂ ಕುಮಾರಿ ಹೆಸರು ಇಲ್ಲ, ಇತ್ತ ಆಟದಲ್ಲೂ ಕುಮಾರಿ ಕಾಣಿಸ್ತಾ ಇಲ್ಲ. ಆದ್ರೆ ಮತ್ತೊಂದು ವಿಚಾರ ಇದೀಗ ಈ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ 3 ಮಂದಿ ಆಟಗಾರರನ್ನು ಜನರೇ ಆಯ್ಕೆ ಮಾಡುವ ಅವಕಾಶವನ್ನು ನೀಡಲಾಗಿದೆ. ಜಿಯೋ ಹಾಟ್ಸ್ಟಾರ್ ನಲ್ಲಿ ಟಾಪ್ ಕಂಟೆಸ್ಟೆಂಟ್ ಗಳ ಫೋಟೋ ಮತ್ತು ಹೆಸರುಗಳ ಲಿಸ್ಟ್ ನೀಡಲಾಗಿದ್ದು, ಪ್ರೇಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧಿಗೆ ಪ್ರತಿದಿನ 1 ವೋಟ್ ಮಾಡಬಹುದಾಗಿದೆ. ಅಚ್ಚರಿ ಏನಂದ್ರೆ ಈ ಫೈನಲ್ ಕಂಟೆಸ್ಟೆಂಟ್ ಗಳ ಲಿಸ್ಟ್ ನಲ್ಲೂ ಕುಮಾರಿ ಹೆಸರು ಕಾಣಿಸಿಕೊಂಡಿದೆ. ಹಾಗಾದ್ರೆ ಕುಮಾರಿ ನಿಜಕ್ಕೂ ಆಟದಿಂದ ಹೊರಗಿದ್ದಾರಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಕುಮಾರಿಯ ಎಂಟ್ರಿಗೆ ಇನ್ನೂ ಅವಕಾಶ ಇದೆಯಾ? ಪ್ರೋಮೋದಲ್ಲಿಲ್ಲ, ಎಪಿಸೋಡ್ ನಲ್ಲೂ ಇಲ್ಲ, ಎಲಿಮಿನೇಟೆಡ್ ಲಿಸ್ಟ್ ನಲ್ಲೂ ಇಲ್ಲ, ಆದ್ರೆ ವೋಟಿಂಗ್ ಲಿಸ್ಟ್ ನಲ್ಲಿ ಮಾತ್ರ ಹೆಸರು ಇದೆ. ಹೀಗಾಗಿ ಕುಮಾರಿ ವಿಚಾರದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಏನಾಗ್ತಿದೆ ಅನ್ನೋದು ಸದ್ಯಕ್ಕೆ ದೊಡ್ಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಬಿಗ್ ಬಾಸ್ ತಂಡ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡುವವರೆಗೂ ಕುಮಾರಿ ಆಬ್ಸೆಂಟ್ ಆಗಿರುವ ಹಿಂದಿನ ನಿಜವಾದ ಕಾರಣವೇನು ಅನ್ನೋ ಕುತೂಹಲ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ.